ಈಶ್ವರಪ್ಪ ಅವರ ಪಿಎ ಆಪ್ತ ಸಹಾಯಕ ವಿನಯ್ ಅವರ ಅಪಹರಣ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉತ್ತರ ವಿಭಾಗದ ಡಿಸಿಪಿ ಕಚೇರಿಗೆ ವಿನಯ್ ಅವರು ಆಗಮಿಸಿದ್ದರು. ವಿನಯ್ ಕಿಡ್ನಾಪ್ ಕೇಸ್ನ ಪ್ರಮುಖ ಆರೋಪಿ ರಾಜೇಂದ್ರ ಅರಸ್ನನ್ನ ನಿನ್ನೆ ಪೊಲೀಸರು ವಿಚಾರಣೆ ನಡೆಸಿದರು. ಇವತ್ತು ವಿನಯ್ಗೆ ಡಿಸಿಪಿ ಕಚೇರಿಗೆ ಬರುವಂತೆ ಸೂಚನೆಯನ್ನ ಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಡಿಸಿಪಿ ಚೇತನ್ ಸಿಂಗ್ ರಾಥೋಡ್ ಅವರನ್ನ ಭೇಟಿ ಮಾಡೋದಕ್ಕಾಗಿ ವಿನಯ್ ಅವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಅವರ ಸುದೀರ್ಘ ವಿಚಾರಣೆ ನಡೆದಿದೆ ಅಂತ ಹೇಳಿ ತಿಳಿದು ಬಂದಿದೆ. ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಅವರ ಆಪ್ತ ಸಹಾಯಕ ವಿನಯ್ ಅವರ ಅಪಹರಣ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಒಂದು ಸಂದರ್ಭದಲ್ಲಿ ಇದೇನೋ ಹಣಕಾಸಿನ ವಿಚಾರವಾಗಿ ಆಗಿರೋ ಗಲಾಟೆ ಅಥವಾ ಆ ಕಾರಣಕ್ಕಾಗಿ ಕಿಡ್ನಾಪ್ ಅಂತ ಹೇಳಿ ಮೊದಲಿಗೆ ತಿಳಿದು ಬಂದಿದ್ದಂಥ ವಿಚಾರ ಆದರೂ ಕೂಡ ಆ ನಂತರದಲ್ಲಿ ಈ ರೀತಿಯಂಥ ಹಲ್ಲೆ ಜೊತೆಗೆ ಕಿಡ್ನಾಪ್ಗೆ ಯತ್ನಿಸಿರುವಂತಹ ಪ್ರಕರಣದ ಹಿಂದೆ ರಾಜೇಂದ್ರ ಅರಸ್ ಅವರ ಕೈವಾಡ ಇದೆ. ಅವರು ರಾಜೇಂದ್ರ ಅರಸ್ ಬಿಜೆಪಿಯ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರ ಆಪ್ತ. ಹೀಗಾಗಿ ಮೊದಲೇ ಯಡಿಯೂರಪ್ಪನವರ ಬಣಕ್ಕೆ ಈಶ್ವರಪ್ಪನವರ ಬಣಕ್ಕೆ ಹಾವು ಮುಂಗಿಸಿ ಕಿತ್ತಾಟ. ಅದ್ರ ಮಧ್ಯೆ ಈಶ್ವರಪ್ಪನವರ ಆಪ್ತ ಸಹಾಯಕನ ಮೇಲೆ ಯಡಿಯೂರಪ್ಪನವರ ಆಪ್ತ ಬಂದು ಈ ರೀತಿಯಾಗಿ ಕಿಡ್ನಾಪ್ ಜೊತೆಗೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಬಹಳ ಕುತೂಹಲ ಕೇಳಿಸಿತ್ತು. ಆ ನಂತರದಲ್ಲಿ ಇದಕ್ಕೆ ಪುಷ್ಟಿ ನೀಡುವಂತೆ ರಾಜೇಂದ್ರ ಅರಸ್ ಅವರ ಸುದೀರ್ಘ ವಿಚಾರಣೆ ಕೂಡ ನಿನ್ನೆ ಆಗಿದೆ. ಅದರ ಜೊತೆಗೇನೆ ಇವತ್ತು ವಿನಯ್ ಅವರನ್ನು ಕೂಡ ಕರೆಸಿಕೊಂಡು ವಿಚಾರಣೆಯನ್ನು ನಡೆಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅವರಿಗೆ ಯಾರಾದ್ರ ಮೇಲೆ ಅನುಮಾನ ಇದ್ದು ಜೊತೆಗೆ ಮುಖಚಹರೆಯನ್ನೇನಾದರೂ ಅವರು ಕಂಡು ಹಿಡಿದುಕೊಂಡಿದ್ದೆ ಆದಲ್ಲಿ ಹಿಂದೆ ನನಗೆ ಅಷ್ಟು ಗೊತ್ತಾಗಿಲ್ಲ, ಮುಖಚಹರೆ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾ ಇದ್ರು ಅನ್ನುವಂಥದ್ದಷ್ಟೇ ವಿನಯ್ ಅವರು ಹೇಳಿರುವಂಥ ಮಾತು ಅಂತೇಳಿ ತಿಳಿದು ಬಂದಿತ್ತು. ಈಗ ಅವರಿಗೆ ಯಾರಾದ್ರ ಮೇಲೆ ಅನುಮಾನ ಇದ್ದರೆ ಆ ನಂತರದಲ್ಲಿ ಆ ಸ್ಟೇಟ್ಮೆಂಟನ್ನು ಪಡೆದು ಪೊಲೀಸ್ ವಿಚಾರಣೆ ನಂತರದ ಹಂತದಲ್ಲಿ ಹೇಗೆ ಸಾಗುತ್ತೆ ಮತ್ತಿನ್ನೆಲ್ಲ ಯಾವ ರೀತಿಯಂಥ ತಿರುವುಗಳನ್ನು ಈ ಪ್ರಕರಣ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ ಕೆರಳಿಸಿದೆ.